ಚೆನ್ನಮ್ಮಾಜಿಯವರ ಅಗಲಿಕೆ ನಮಗೆ ತುಂಬಲಾರದ ನಷ್ಟ ಮತ್ತು ದುಃಖವನ್ನು ತಂದಿದೆ. ಇವತ್ತು 89ನೇ ವಯಸ್ಸಿನಲ್ಲಿ ಉಸಿರಾಟದ ಒಂದು ಸಮಸ್ಯೆಯಿಂದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿ ಇವತ್ತು ಕೊನೆಯುಸಿರೆಳೆದಿರ್ತಕ್ಕಂಥ ಒಂದು ಸಂದರ್ಭ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತ ತಮ್ಮ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಸಂಸ್ಕಾರ ಸದ್ಭಾವನೆಗಳಿಗೆ ಮತ್ತೊಂದು ಹೆಸರು ಚೆನ್ನಮ್ಮಾಜಿಯವರು. ಈ ಭೂಮಿ ಇರೋ ತನಕನೂ ಕೂಡ ಅವರ ಸಂಸ್ಕಾರ ಸದ್ಭಾವನೆಗಳು ಜೀವಂತವಾಗಿರ್ತವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಪೂಜ್ಯ ಚೆನ್ನಮ್ಮಾಜಿಯವರ ಪೂಜ್ಯ ದೇವೇಗೌಡರ ಒಂದು ದಾಂಪತ್ಯ ಜೀವನ ಪ್ರಪಂಚಕ್ಕೆ ಮಾದರಿಯಾದಂಥದ್ದು. ಪೂಜ್ಯ ದೇವೇಗೌಡರ 60 ವರ್ಷದ ರಾಜಕಾರಣದ ಪಯಣದಲ್ಲಿ ಚೆನ್ನಮ್ಮಾಜಿಯವರು ಪರೋಕ್ಷವಾಗಿ ಈ ಒಂದು ಪ್ರೇರಕ ಶಕ್ತಿಯಾಗಿದ್ದಂಥವರು ಚೆನ್ನಮ್ಮಾಜಿಯವರು ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮೆಲ್ಲರನ್ನು ಕೂಡ ಅಗಲಿದ್ದಾರೆ. ಅವರು ಒಬ್ಬರು ತಾಯಿಯಲ್ಲ, ಮಹಾತಾಯಿ ಎಂಬತಕ್ಕಂಥದ್ದನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಮೈಸೂರಿನಿಂದ ಬೀದರ್ವರೆಗೆ ಸಹಸ್ರಾರು ಜನರು ಈ ರಾಜಕಾರಣದಲ್ಲಿ ಸೇವೆ ಮಾಡ್ತಕ್ಕಂಥವ್ರು ಕೂಡ ಬಂದು ಅವರ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ದಿನಗಳು. ಕಷ್ಟದ ದಿನಗಳಲ್ಲಿ ಕಣ್ಣೀರನ್ನು ಸುರಿಸಿ ಮನೆ ಹತ್ರಕ್ಕೆ ಬರ್ತಕ್ಕಂಥ ಲಕ್ಷಾಂತರ ಕುಟುಂಬಗಳಿಗೆ ಆಸರೆಯಾಗಿ ಪರೋಕ್ಷವಾಗಿ ಒಂದು ಶಕ್ತಿ ತುಂಬಿದಂಥ ಒಬ್ಬ ಮಾತಾಯಿ ಪೂಜ್ಯ ಚೆನ್ನಮ್ಮಾಜಿಯವರು ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೋವಿನಿಂದ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಾನು ಕೂಡ ನಿನ್ನೆ 3 ಗಂಟೆಗೆ ಮಣಿಪಾಲ್ ಆಸ್ಪತ್ರೆಗೆ ಹೋಗಿ ರಾತ್ರಿ 8 ಗಂಟೆ ತನಕ ಪೂಜ್ಯ ದೇವೇಗೌಡರು ಬರುವಿಕೆಗೆ ಕಾದು ಸುಮಾರು 9 ಗಂಟೆ ತನಕನೂ ಕೂಡ ನಾವು ಅಲ್ಲೇ ಇದ್ದು ಅಂಥ ಸನ್ನಿವೇಶಗಳನ್ನು ನೋಡಿದು. ಆ ಸಂದರ್ಭದಲ್ಲಿ ಬಾಲಣ್ಣವರು, ಕುಮಾರಣ್ಣ, ರೇವಣ್ಣವರು ಆ ಬಾಲ್ಯದ ದಿನಗಳಲ್ಲಿ ಅವರ ಚೆನ್ನಮ್ಮಾಜಿಯವರ ಒಂದು ನಡವಳಿಕೆ, ಅವ್ರ ಸೇವೆಯನ್ನು ಸ್ಮರಿಸ್ಕೊಂಡು ಅವರು ಕೂಡ ಎಲ್ಲ ಕಣ್ಣೀರನ್ನು ಸುರಿಸ್ತಕ್ಕಂಥ ಸನ್ನಿವೇಶಗಳು. ಯಾಕೆಂದರೆ ಅವರು ಕೇಳ್ತಿದ್ರು, ಹಿಂದೆ ಮನೆಯಲ್ಲಿ ಆ ಸುತ್ತಮುತ್ತಲ ಕುಟುಂಬದ ಮಕ್ಕಳು ಏನೋ ಹಸಿವಿನಿಂದ ಬಳಲಿದರೆ, ಓದ್ತಕ್ಕಂಥದ್ದಕ್ಕೆ ತೊಂದರೆ ಆದರೆ ಅವ್ರಿಗೆ ಊಟದ ಒಂದು ವ್ಯವಸ್ಥೆಗಳನ್ನು ಮಾಡಿ, ಆದರೆ ಅವ್ರಿಗೆ ಊಟ ಬಡಿಸಿದ ನಂತರ ಏನಾದ್ರು ಊಟ ಖಾಲಿ ಆದರೆ ಪುನಃ ಮಾಡೋಕ್ಕೆ ಹೋಗ್ದಲೇ ಪುರಿಯನ್ನು ತಿಂದಂಥ ದಿನಗಳನ್ನು ಕೂಡ ನೆನೆಸ್ಕೊಂಡು ತುಂಬ ಒಂದು ಇದನ್ನು ಮಾಡಿದಾಗ ನಮಗೂ ಕೂಡ ಒಂಥರ ಏನು ಮಾತಾಡೋಕ್ಕೆ ಆಗ್ತಿರಲಿಲ್ಲ ಒಂದು ಸನ್ನಿವೇಶಗಳು. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಬಹುಶಃ ನನಗೆ ತಿಳಿದಿರೋ ಹಾಗೆ ಅಂಥ ಮಾತಾಯಿ ಈ ಭೂಮಿ ಮೇಗೆ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ರಂಗನಾಥ ಲಕ್ಷ್ಮೀದೇವಿಯನ್ನು ನಾವು ಪ್ರಾರ್ಥನೆಯನ್ನು ಕೂಡ ಮಾಡ್ತೇವೆ. ಈ ಸಂದರ್ಭದಲ್ಲಿ ಬಹುಶಃ ಅಧಿಕಾರ ಕುಟುಂಬಗಳಿಗೆ, ಪೂಜ್ಯ ದೇವೇಗೌಡರಿಗಾಗಲಿ ಅವರ ಪುತ್ರರಿಗಾಗಲಿ ಅಧಿಕಾರ ಬಂದಾಗ ಹಿಗ್ದವರಲ್ಲ, ಅಧಿಕಾರ ಇಲ್ಲದಲೇ ಇದ್ದ ಸಂದರ್ಭದಲ್ಲಿ ಕುಗ್ದವರಲ್ಲ. ಅವರ ಭಾವನೆಗಳು, ಸದ್ಭಾವನೆಗಳು ನಿಮಗೂ ಕೂಡ ಹತ್ತಿರವಾಗಿ ತಾವು ಜಿಲ್ಲೆಯ ಮಾಧ್ಯಮದ ಮಿತ್ರರು ನೀವೆಲ್ಲರೂ ಕೂಡ ತಿಳಿದಿದ್ದೀರಾ ಅಂತ ನಾವು ಈ ಸಂದರ್ಭದಲ್ಲಿ ತಿಳಿಸಿ, ಇವತ್ತು ಏನು ದೈವಾಧೀನರಾದ ಮೇಲೆ ಪಾರ್ಥಿವ ಶರೀರ ಪದ್ಮನಾಭನಗರದ ನಿವಾಸದಲ್ಲಿ ಇವತ್ತು ಎಲ್ಲ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಆಗಿದೆ. ರಾಜ್ಯದ ಎಲ್ಲ ಗಣ್ಯರು ಕೂಡ ಅಲ್ಲಿ ಬಂದು ಅವ್ರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಪಾರ್ಥಿವ ಶರೀರ 11 ಗಂಟೆಗೆ ಪದ್ಮನಾಭನಗರವನ್ನು ಬಿಟ್ಟು ರಸ್ತೆ ಮೂಲಕ ಅದು ಚನ್ನರಾಯಪಟ್ಟಣದ ಒಳಭಾಗದಿಂದ ಹಾಸನ ರಸ್ತೆಗೆ ಬಂದು ಹಾಸನದ ಮೂಲಕ ರಂಗನಾಥನ ಒಂದು ತಪ್ಪಲು ಹರದನಹಳ್ಳಿ ವ್ಯಾಪ್ತಿಗೆ ಹೋಗುವಂಥ ಒಂದು ವಿಚಾರ ಇದೆ. ಕನ್ಫರ್ಮ್ ಆಗಿ ನಾನು 9:15ಗೆ ನಿಮಗೆ ತಿಳಿಸುವಂಥ ಕೆಲಸನ ಮಾಡ್ತೇವೆ. ಬಟ್ 11 ಗಂಟೆಗೆ ಅಲ್ಲಿ ಬೆಂಗಳೂರು ಬಿಡ್ತಕ್ಕಂಥದ್ದನ್ನು ನಿಮ್ಮ ಮೂಲಕ ಮಾಹಿತಿನ ಕೊಡ್ತಾಯಿದ್ದೀನಿ. ಅಂತ್ಯಕ್ರಿಯೆ ಸೋಮವಾರ ಆಗ್ತದೆ. ಇವತ್ತು ಜಿಲ್ಲೆ ಹಾಗೂ ನಾನಾ ಜಿಲ್ಲೆಗಳಿಂದ ಬರ್ತಕ್ಕಂಥವ್ರಿಗೆ ನಾಳೆ ಸಾಯಂಕಾಲ ಅವ್ರಿಗೆ ಅಂತಿಮ ನಮನವನ್ನು ಸಲ್ಲಿಸ್ಬೋದು. ಸೋಮವಾರ ಬೆಳಗ್ಗೆ ಅಂತ್ಯಕ್ರಿಯೆ ನೆರವೇರುವಂಥ ಸಂದರ್ಭದಲ್ಲಿ ಎಲ್ಲ ತಾಲೂಕು ಬೇರೆ ಬೇರೆ ಜಿಲ್ಲೆಗಳಿಂದ ಸಹಸ್ರಾರು ಜನ ಬರ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸರ್. ಸರ್, ಈಗ ನಾವು ನಮ್ಮ ಹಾಸನ ಬಾರ್ಡ್ರ್ ಕಿರಿಸೇವೆ ಗಡಿನಲ್ಲಿ ನಾವು
ಪರದೇಶನ ರಿಸೀವ್ ಮಾಡ್ಕೋತೀವಿ. ಅಲ್ಲಿಂದ ಹಿರಿ ಸೇವೆ ಮೂಲಕ ಚನ್ನರಾಯಪಟ್ಟಣ ಸಿಟಿ ಒಳಗಡೆ ಬಂದು ಅಲ್ಲಿಂದ ಒಂದು ಅವರ ಪಾರ್ಥಿವ ಶರೀರವನ್ನು ಮೆರವಣಿಗೆಯೊಂದಿಗೆ ಹಾಸನ ರಸ್ತೆಯ ಮೂಲಕ ಬರುವಂಥದ್ದಕ್ಕೆ ವ್ಯವಸ್ಥೆ. ಏನಾದರೂ ನೇರವಾಗಿ ಹರದನಹಳ್ಳಿನೋ ಹಾಸನ ಮೂಲಕನೋ ಅನ್ನೋದು ಇನ್ನೂ ಫೈನಲೈಸ್ ಆಗಿಲ್ಲ. ಅದು ಚನ್ನರಾಯಪಟ್ಟಣ ತನಕ ವಿಚಾರ ಗೊತ್ತಿರೋವಂಥ ವಿಚಾರ. ಸುಮಾರು 9:30 ಈಗಾಗಲೇ HD ಕುಮಾರಸ್ವಾಮಿಯವರು ಯೂನಿಯನ್ ಗೌರ್ಮೆಂಟ್ನ ಸಚಿವರು ಕುಮಾರಣ್ಣ ಸಾಹೇಬರು ಈಗ ದೂರವಾಣಿ ಮೂಲಕ ನಾವು ಇಲ್ಲೆಲ್ಲ ಮುಖಂಡರುಗಳು ನಮ್ಮ ಸ್ವರೂಪ್ ಅವರು, ನಾಗರಾಜು, ನಮ್ಮ ದೇವೇಗೌಡರು, ರಘು ಇದ್ದಾರೆ, ಲಕ್ಷ್ಮಣ್ ಇದ್ದಾರೆ, ಇಲ್ಲಿ ಹಾಸನಕ್ಕೆ ಬಂದು ಮೂಲಕನೇ ಹೋಗಬೇಕು ಅನ್ನೋದು ಮನವಿಯನ್ನು ಕೂಡ ಕುಮಾರಣ್ಣವ್ರಿಗೆ ಮಾಡಿದ್ದಾರೆ. ಅವರು ಕೂಡ ಭರವಸೆ ನೀಡಿದ್ದಾರೆ. ನನಗೆ ತಿಳಿದವ್ರಿಗೆ ಹಾಸನದ ಮೂಲಕನೇ ಹೋಗುವಂಥದ್ದಕ್ಕೆ ಅವಕಾಶ ಇದೆ. ಹಾಸನದ ಮೂಲಕ ಬಂದರೆ ಬೋನಹಳ್ಳಿ ಡೈರಿ ಇರುತ್ತಾ, ಮುಖ್ಯ KR NR ವೃತ್ತ, ಈ ಮೂಲಕ ಹೋಗ್ತಕ್ಕಂಥದ್ದಕ್ಕೆ ಅಂತ ಸ್ವರೂಪ್ ಅವರು ಮತ್ತು ಎಲ್ಲ ಗಣ್ಯರು ತೀರ್ಮಾನ ಮಾಡಿದ್ದಾರೆ. ಇದೆ ಮೆರವಣಿಗೆ ಬಂದಾಗ ಅಲ್ಲಿ ಒಂದು 20 ನಿಮಿಷ ನಿಲುಗಡೆ ಮಾಡಿ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ತದನಂತರ ಇನ್ನು ರಸ್ತೆ ಮೂಲಕ ಅದರ ಹರದನಹಳ್ಳಿ ವ್ಯಾಪ್ತಿಗೆ ಅಲ್ಲಿಗೆ ಹೋಗುವಂಥದ್ದಕ್ಕೆ ಅವಕಾಶ ಆಗುತ್ತೆ. ದೇವೇಗೌಡರ ರಾಜಕೀಯ ಶಕ್ತಿಯೊಂದಿಗೆ ಅವರ ದೇವರ ಪ್ರೇರಣೆ ಜೊತೆಗೆ ಎಲ್ಲ ಏಳು ಬೀಳುಗಳಲ್ಲೂ ಸಹ ಜೊತೆಯಾಗಿದೆ. ದೇವೇಗೌಡರಿಗೆ ಅವ್ರ ಜೊತೆಗೆ ಆದರ್ಶ ದಂಪತಿ ಅಂತ ಸಹ ಬರ್ತದೆ. ಅದನ್ನೆಲ್ಲ ಹೇಗೆ ಸರ್, ಈಗ ಚೆನ್ನಮ್ಮಾಜಿಯವರು ನೈಜವಾದಂಥ ದೈವ ಸ್ವರೂಪಿ. ಈಗ ದಿನದಲ್ಲಿ 4-5 ಗಂಟೆಗಳ ಕಾಲ ದೇವರ ಪೂಜೆಯನ್ನು ಮಾಡುವ ಪ್ರತೀತಿಯನ್ನು ಅವರು ಪ್ರಾರಂಭದಿಂದನೂ ಕೂಡ ಬೆಳೆಸ್ಕೊಂಡು ಬಂದಂಥವ್ರು. ಅವರು ಪ್ಯೂರ್ ವೆಜಿಟೇರಿಯನ್. ಅವರೆಂದೂ ಕೂಡ ಸಸ್ಯಾಹಾರಿ ಈ ಮೂಲಕ ಅವರ ಒಂದು ಬದುಕಿನಲ್ಲಿ ಅವರ ಆಹಾರ ಪದ್ಧತಿಗಳನ್ನು ಹುಟ್ಟಂದಿನಿಂದ ಅಳವಡಿಸ್ಕೊಂಡಂಥವರು. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಸರ್, ಅವರು ತಾಯಿ ಅಲ್ಲ, ಮಾತಾಯಿ. ದೇವೇಗೌಡರು ಸಾಹೇಬರ 7 ಬೀಳುಗಳಲ್ಲಿ ಎಂದೂ ಕೂಡ ಜರ್ಜರಿತರಾಗದೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಅವರು ಪರೋಕ್ಷವಾಗಿ ಕುಟುಂಬದಲ್ಲಿ ಅವರು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಕೂಡ ವಿಶೇಷ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳೋದು, ಮೈಸೂರಿಂದ ಬೀದರ್ವರೆಗೆ ಬಹುಶಃ ಈ ನಾಡಿನ ಸಹಸ್ರಾರು ನಾಯಕರುಗಳು ಮನೆಗೆ ಬಂದು ಅವರ ಆಶೀರ್ವಾದವನ್ನು ಪಡೆದು ಭವಿಷ್ಯಗಳನ್ನು ರೂಪಿಸ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಕೇಳಿದ್ದೇವೆ. ಕೆಲವನ್ನ ನೇರವಾಗಿ ದೇವೇಗೌಡರು ಸಾಹೇಬರಿಗೆ ಹೇಳೋಕ್ಕಾಗದೆ ಹೋದ್ರೂ ಚೆನ್ನಮ್ಮಾಜಿಯವರ ಮೂಲಕ ವಿಚಾರಗಳನ್ನು ಮುಟ್ಟಿಸಿ ಪರಿಹಾರವನ್ನು ಕಂಡುಕೊಂಡಿರ್ತಕ್ಕಂಥ ದಿನಗಳು. ನನಗೆ ತಿಳಿದಿರೋಂಗೆ ನೊಂದು ಬಂದವ್ರಿಗೆ, ಕಣ್ಣೀರನ್ನು ಸುರಿಸ್ಕೊಂಡು ಮನೆ ಅಂತಕ್ಕೆ ಬಂದವ್ರಿಗೆ ಅವ್ರನ್ನ ಯಾವತ್ತೂ ಕೂಡ ವಾಪಸ್ ಕಳಿಸ್ತಂಥವ್ರಲ್ಲ. ಅವ್ರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಅವರ ಜೀವನದುದ್ದಕ್ಕೂ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷ. ಅದನ್ನು ನಾವು ಸ್ಮರಿಸ್ಕೋಬೇಕಾಗುತ್ತೆ. ನೀವು ಅವ್ರನ್ನ ಕೊನೆಯದಾಗಿ ಯಾವಾಗ ಮಾತಾಡ್ತಿದ್ರು ಸರ್? ನಿಮ್ಮ ಅವರನ್ನ ನಡೆದ ಸಂಬಂಧದಲ್ಲಿ ಯಾವ ರೀತಿ ನೆನಪುಗಳು? ಸರ್, ಸಾಮಾನ್ಯವಾಗಿ ನಾವು ಯಾವುದೇ ಚುನಾವಣೆಗಳಾದಂಥ ಸಂದರ್ಭದಲ್ಲೂ ಕೂಡ ಪೂರ್ವದಲ್ಲಿ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ತದನಂತರ ನಾಮಪತ್ರ ಸಲ್ಲಿಸಿದ ನಂತರ ಅವರ ಆಶೀರ್ವಾದವನ್ನು ಪಡೆಯೋದು ಪ್ರತೀತಿ. ಕಳೆದ 3 ತಿಂಗಳಲ್ಲಿ ನಮ್ಮ ಮಗಳ ವಿವಾಹಕ್ಕೆ ಸಂಬಂಧಪಟ್ಟಂಗೆ ನಾನು ನಮ್ಮ ಶ್ರೀಮತಿಯವರು ಹೋದಂಥ ಸಂದರ್ಭ ಬೆಡ್ ಮೇಲೆ ಇದ್ದರು, ಮಾತಾಡ್ತಿದ್ರು, ತಿಂಡಿ ತಿಂದು ಸ್ವಲ್ಪ ಫೋನಲ್ಲಿ ಕೊಡ್ತಿದ್ರು, ಎಲ್ಲ ತಲೆ ಸವರಿ ಒಳ್ಳೇದಾಗಲಪ್ಪ ಅಂತ ಆಶೀರ್ವಾದವನ್ನು ಮಾಡಿದಂಥ ದಿನ ಕೇವಲ 3 ತಿಂಗಳಿಂದ. ನಿನ್ನೆ ಅವ್ರನ್ನ ನೋಡುವಂಥ ಅವಕಾಶ, ಆದರೆ ಅವ್ರ ಕಣ್ಣಲ್ಲಿ ನೋಡೋಕ್ಕಾಗಲಿಲ್ಲ. ಆದರೆ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬರುವಂಥ ಅವಕಾಶ ನಿನ್ನೆ ನನಗೆ ಸಿಕ್ತು. ಬಂದು ನೋಡಿದಾಗ ತುಂಬ ನೋವಾಯಿತು. ಇಂಥ ಒಬ್ಬ ಮಾತಾಯಿನ ನಾವು ಕಳ್ಕೊಂಡಿದ್ದೀವಲ್ಲ. ಬಹುಶಃ ಅವರು ದೈಹಿಕವಾಗಿ ಮುಂದೆ ಇಲ್ಲದೆ ಹೋದರೂ ಕೂಡ ನಮ್ಮೆಲ್ಲರ ಹೃದಯಾಳದಲ್ಲಿ ಬೇರೂರಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.